ಪಾಕಿಸ್ತಾನದ ವಿಮಾನಗಳನ್ನು ಅಟ್ಟಾಡಿಸಿಕೊಂಡು ಹೋಗಿ ಆಕಸ್ಮಿಕವಾಗಿ ಶತ್ರುಗಳ ಸೆರೆಯಾಗಿ ಶುಕ್ರವಾರವಷ್ಟೇ ಭಾರತಕ್ಕೆ ಮರಳಿದ ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಇದೀಗ ಇಡೀ ಭಾರತದ ಹೆಮ್ಮೆಯ ವ್ಯಕ್ತಿಯಾಗಿ ಯುವಕರೆಲ್ಲರ ಐಕಾನ್ ಆಗಿ ನಮ್ಮ ಮುಂದೆ ಇದ್ದಾರೆ. ಅವರ ಸಾಹಸವನ್ನ ಯಾವ ಪದಗಳಿಂದ ವರ್ಣಿಸಿದರೂ ಹೊಗಳಿದರೂ ಕಡಿಮೆಯೇ ಬಿಡಿ. ದೇಶದ ಸೈನಿಕನೊಬ್ಬ ವೈರಿ ರಾಷ್ಟ್ರದ ನೆಲದಲ್ಲಿ ಉಳಿದು ಬದುಕಿ ಬರುವುದೆಂದರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ತಾಕತ್ತಿರಬೇಕು, ಎದೆಗಾರಿಕೆಯೂ ಇರಬೇಕು, ಜೊತೆಗೆ ಧೈರ್ಯವೆಂಬ ನಿರ್ಭಯ ಜೋಳಿಗೆ ಇರಬೇಕು. ಇಂದು ಅಭಿನಂದನ್ ವಿವಿಧ ವಿಭಾಗಗಳ ತಪಾಸಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಇದು ಒಂದು ವಿಚಾರವಾದರೆ ಈ ಎಲ್ಲ ಏಳು ಬೀಳಿನಲ್ಲಿ ನಮ್ಮ ದೇಶಕ್ಕೆ ರಫೇಲ್ ಕೊರತೆ ಎಷ್ಟಿದೆ ಎಂಬುದು ಇದರ ಮೂಲಕ ಎಲ್ಲರಿಗೂ ತಿಳಿಯಿತು. ಈ ಬಗ್ಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾತನಾಡಿ ತಮ್ಮ ಆಂತರ್ಯದ ಮಾತನ್ನ ಹೊರಹಾಕಿದ್ದಾರೆ. ಆ ವಿಷಯವನ್ನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಕೇಂದ್ರ ಸರ್ಕಾರ ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆಸಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ನಿರಂತರ ಆರೋಪ ಮಾಡುತ್ತಿರುವ ಬೆನ್ನಲ್ಲೇ ಭಾರತದ ಬಳಿ ರಫೇಲ್ ಯುದ್ಧ ವಿಮಾನ ಇದ್ದದ್ದೇ ಆಗಿದ್ದರೆ ಉಗ್ರರ ದಮನ ವಿಚಾರದಲ್ಲಿ ಇನ್ನೂ ಹೆಚ್ಚಿನದನ್ನ ಸಾಧಿಸಬಹುದಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ವಿರುದ್ಧ ಇತ್ತೀಚೆಗೆ ನಡೆದ ದಾಳಿಯನ್ನು ಇನ್ನಷ್ಟು ಮಾರಕ ಮಾಡಬಹುದಿತ್ತು ಎಂದು ಅವರು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಇಂಡಿಯಾ ಟುಡೇ ಕಾನ್ಕ್ಲೇವ್ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ಫ್ರಾನ್ಸ್ ಮೂಲದ ಡಸಾಲ್ಟ್ ಏವಿಯೇಷನ್ ನಿಂದ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಮುಂದಾಗಿರುವ ತಮ್ಮ ಸರ್ಕಾರದ ನಿರ್ಧಾರವನ್ನ ಪ್ರಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಈ ವೇಳೆ ಪ್ರತಿಪಕ್ಷಗಳ ವಿರುದ್ಧವೂ ತೀವ್ರ ವಾಗ್ದಾಳಿ ನಡೆಸಿದ ಮೋದಿ ಅವರು ಹಲವು ವರ್ಷಗಳ ಕಾಲ ದೇಶವನ್ನು ಆಳಿದ ಹಲವರು ಭದ್ರತಾ ಸಲಕರಣೆ ಖರೀದಿಯಲ್ಲಿ ತಮಗೆ ಆಪ್ತರಾದ ಮಧ್ಯಮವರ್ತಿಗಳ ಮೂಲಕ ಹಲವು ಹಗರಣಗಳನ್ನ ಎಸಗಿದರು. ಈ ಹಿಂದಿನ ಸರ್ಕಾರಗಳು ಟೋಕನ್ ವಿಧಾನವನ್ನ ಅನುಸರಿಸುತ್ತಿದ್ದವು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಒಟ್ಟಾರೆ ವಿಧಾನ ಅನುಸರಿಸಲಾಗುತ್ತಿದೆ. ಈ ಹಿಂದಿನ ಸರ್ಕಾರಗಳಿಗೆ ನಿರುದ್ಯೋಗ ಭತ್ಯೆ ನೀಡುವುದು ಹಾಗೂ ಹಗರಣಗಳಲ್ಲಿ ಭಾಗಿಯಾಗುವುದರಲ್ಲಷ್ಟೇ ಆಸಕ್ತಿ ಇತ್ತು. ಆದರೆ ಇಂಥ ಸಂಸ್ಕೃತಿಯು ದೇಶದ ಅಭಿವೃದ್ಧಿಯನ್ನು ಮೊಟಕುಗೊಳಿಸಿದೆ ಎಂದು ಹೇಳಿದ್ದಾರೆ. ನನ್ನನ್ನು ಟೀಕಿಸಿ, ಆದರೆ ರಾಷ್ಟ್ರದ ಹಿತಾಸಕ್ತಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳಬೇಡಿ. ಅಲ್ಲದೆ ನನ್ನ ವಿರುದ್ಧ ಟೀಕೆ ಹಾಗೂ ಆರೋಪಗಳಿಂದ ಉಗ್ರ ಹಫೀಜ್ ಸಯೀದ್ ಸೇರಿದಂತೆ ಇತರ ಭಯೋತ್ಪಾದಕರಿಗೆ ಯಾವುದೇ ರೀತಿ ಲಾಭವಾಗದಂತೆ ಎಚ್ಚರ ವಹಿಸಿ ಎಂದು ಕೂಡ ವಿಪಕ್ಷಗಳಿಗೆ ಕಿವಿ ಮಾತನ್ನ ಹೇಳಿದರು. ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟಕ್ಕೆ ಇಡೀ ವಿಶ್ವವೇ ಬೆಂಬಲ ನೀಡುತ್ತಿದೆ. ಆದರೆ ಕೆಲವು ಪಕ್ಷಗಳು ಮಾತ್ರ ಉಗ್ರರ ವಿರುದ್ಧದ ಹೋರಾಟವನ್ನ ಪ್ರಶ್ನೆ ಮಾಡುತ್ತಿವೆ. ನನ್ನ ವಿರೋಧಿಗಳು ಯಾವುದೇ ಕಾರಣಕ್ಕೂ ದೇಶವನ್ನ ದುರ್ಬಲಗೊಳಿಸಲು ಮತ್ತು ಶತ್ರುಗಳಿಗೆ ಶಕ್ತಿ ತುಂಬಬಾರದು. ಕೆಲವರು ಮೋದಿ ಅವರನ್ನ ವಿರೋಧಿಸುವ ಬರದಲ್ಲಿ ದೇಶದ ವಿರುದ್ಧವೇ ಮಾತನಾಡಲು ಮುಂದಾಗುತ್ತಿದ್ದಾರೆ ಎಂದು ಯಾವುದೇ ಪಕ್ಷದ ಹೆಸರು ಅಥವಾ ಯಾವುದೇ ನಾಯಕರುಗಳ ಹೆಸರನ್ನ ಪ್ರಸ್ತಾಪಿಸದೆ ವಿಪಕ್ಷಗಳ ವಿರುದ್ಧ ನಿನ್ನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಷ್ಟು ದಿನ ಅಭಿನಂದನ್ ಅಂದರೆ ಶುಭಾಶಯಗಳು ಎಂಬ ಅರ್ಥವಿತ್ತು. ಆದರೆ ಇದೀಗ ಅದೆಲ್ಲ ಬದಲಾಗಿದೆ. ದೇಶಕ್ಕೀಗ ಡಿಕ್ಷನರಿಯಲ್ಲಿರುವ ಪದಗಳ ಅರ್ಥವನ್ನು ಬದಲಿಸುವ ಶಕ್ತಿ ಬಂದಿದೆ. ಹಿಂದೆಲ್ಲ ಅಭಿನಂದನ್ ಅಂದರೆ ಇಂಗ್ಲಿಷ್ ನಲ್ಲಿ ಕಂಗ್ರಾಚ್ಯುಲೇಷನ್ ಎಂಬ ಅರ್ಥವಿತ್ತು. ಈಗ ಅದರ ಅರ್ಥ ಬದಲಾಗಿದೆ. ಇದು ಈ ದೇಶದ ಶಕ್ತಿ ಎಂದು ಕೂಡ ಅಭಿನಂದನ್ ಅವರನ್ನ ಮೋದಿ ಅಭಿನಂದಿಸಿದರು. ಪ್ರಿಯ ವೀಕ್ಷಕರೇ, ಅಭಿನಂದನ್ಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಲೇಬೇಕು. ಜನರಂತೂ ಅವರು ಬಿಡುಗಡೆಯಾದ ಕ್ಷಣದಿಂದಲೇ ಬೇರೆ ಬೇರೆ ರೀತಿಯಲ್ಲಿ ಪ್ರೀತಿ ಮೆರೆಯುತ್ತಿದ್ದಾರೆ. ಅದು ಯಾವೆಲ್ಲ ರೀತಿ ಇದೆ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ.